ಎಂಥ ಮಕ್ಕಳಪ್ಪ ಇವರು. ನಾನು ಮೊನ್ನೆ ತಾನೇ ಹೇಳಿದೆ, ಇವಾಗಲೇ ತಗೊಂಡು ಬಂದಿದ್ದಾರೆ. ಅದಕ್ಕೆ ದೊಡ್ಡವರು ಹೇಳೋದು, ನಮ್ಮ ಕಾಲ ಅಲ್ಲ ಮಗ, ಇದು ಟೆಕ್ನಿಕಲ್ ಕಾಲ ಅಂತ. ಕೈ ರುಚಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನೀವೊಂದ್ಸರಿ ತಿಂದು ನೋಡಿ, ನೀವೇ ಹೇಳ್ತೀರಾ. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ. ಎಲ್ಲರೂ ಯೋಗ ಮಾಡಿ ಆರೋಗ್ಯ ಆದಷ್ಟು ಚೆನ್ನಾಗಿಟ್ಕೊಳ್ಳಿ, ಮನಸ್ಸು ಮೈಂಡ್ ಕೂಲಾಗಿಟ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗಲ್ಲಿ ಏನಿದೆ ಅಂತ ನೋಡೋಣ. ಮುಂಜಾನೆ ಎದ್ದು ಹೊರಗಡೆ ಬಂದೆ. ನಮ್ಮ ಕನ್ವರು ನಾನು ಎದ್ದ ತಕ್ಷಣ ಎದ್ದು ಬರ್ತಾಯಿದ್ದ. ಇವತ್ತೇನೋ ಎದ್ದು ಬರಲಿಲ್ಲ. ಏನಾಗಿದೆ ಅಂತ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವನಿಗೆ ಮುದ್ದು ಮಾಡಿ, ಈ ನಡುವೆ ಅವನ ಜೊತೆಲಿ ನಾನು ಸರಿಯಾಗಿ ಆಟನೇ ಆಡ್ತಾ ಇರಲಿಲ್ಲ. ಯಾಕಂದರೆ ಮನೆ ತುಂಬ ಬೆಕ್ಕುಗಳಿತ್ತು. ಹಾಗಾಗಿ ಅವನಿಗೆ ಟೈಮ್ ಕೊಡೋಕೆ ಆಗ್ತಾ ಇರಲಿಲ್ಲ. ಅವನಿಗೂ ಬೇಜಾರು ಆಗಿಬಿಟ್ಟಿದೆ. ಸರಿ, ಅವನು ಹೇಗಿದ್ದರೂ ಮಲಗಿದ್ದಾರೆ, ಎಲ್ಲರೂ ಮಲಗಿರಲಿ, ನಾನು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಯೋಗ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಮೇಲೆ ಬಂದೆ. ನಾನು ಯೋಗ ಎಲ್ಲ ಮುಂಜಾನೆ 5 ಗಂಟೆಗಿದ್ದು ಮಾಡ್ತಾಯಿದ್ದೆ. ಈ ನಡುವೆ ಒಂದು 6-7 ತಿಂಗಳಾಯಿತು ಯೋಗ ಬಿಟ್ಟಿದ್ದೆ. ಕಾರಣಾಂತರದಿಂದ ಪರಿಸ್ಥಿತಿ ಸರಿ ಇಲ್ಲ ಅಂತ ಯೋಗ ಬಿಟ್ಟಿದ್ದೆ. ಇವಾಗ ಮತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಯೋಗ ಮಾಡ್ತಾಯಿದ್ದೀನಿ. ನನಗೆ ಯೋಗ ಮಾಡೋದು ಮತ್ತು ಮೆಡಿಟೇಷನ್ ಮಾಡೋದು ಅಂದರೆ ತುಂಬ ಇಷ್ಟ. ಸ್ವಲ್ಪ ಒಂದು ಅರ್ಧ ಗಂಟೆ ಯೋಗ ಮಾಡಿ, ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ ಆಮೇಲೆ ಕೆಲಸ ಮಾಡ್ತಾಯಿದ್ದೆ. ಮತ್ತು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯೋಗ ಆಯಿತು, ಮೇಲಿಂದ ಕೆಳಗಡೆ ಬಂದು ಮನೆ ಮುಂದೆ ಸ್ವಲ್ಪ ಕ್ಲೀನ್ ಮಾಡೋಣ, ಗಿಡಗಳಿಗೆಲ್ಲ ನೀರು ಹಾಕೋಣ ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಆಮೇಲೆ ಮನೆ ಒಳಗಡೆ ಬಂದರೆ ಕೆಲಸನೇ ಸರಿ ಹೋಗುತ್ತೆ, ಮತ್ತೆ ಆಚೆ ಹೋಗೋಕ್ಕಾಗಲ್ಲ. ಏನೇ ಆದ್ರೂ ಮನೆ ಮುಂದೆ ತುಂಬ ನೀಟಾಗಿರಬೇಕು. ಗಿಡಗಳು ಆಗಿರ್ಬೋದು, ಮನೆ ಮುಂದೆ ಯಾರಾದರೂ ಬಂದ ತಕ್ಷಣ ಮನೆ ಮುಂದೆ ಹೇಗಿದೆ ಅಂತ ಅದೇ ಫಸ್ಟ್ ನೋಡ್ತಾರಲ್ವ. ಹಾಗಾಗಿ ಮನೆ ಮುಂದೆ ತುಂಬ ನೀಟಾಗಿ ಇಟ್ಟಿರ್ತೀನಿ ನಾನು. ಸರಿ, ಅಲ್ಲೆಲ್ಲ ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಒಳಗಡೆ ಬಂದೆ ಕಿಚನ್ಗೆ ಬಂದು ಸ್ವಲ್ಪ ಬೀಟ್ರೂಟು ಅಥವಾ ಕ್ಯಾರೆಟು, ಸೌತೆಕಾಯಿ, ಪಾಲಕ್ ಸೊಪ್ಪು ಆ ಥರ ಯೋಗ ಮಾಡಿ ಜ್ಯೂಸ್ ಕುಡಿತಾ ಇದ್ದೆ. ಈ ನಡುವೆ ತುಂಬ ಅದೆಲ್ಲ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಕಿಚನ್ಗೆ ಬಂದ ತಕ್ಷಣ ಟೀ ಕುಡಿಬೇಕು ಅಂತ ಮನಸ್ಸು ಹೇಳಿತಾ ಇರುತ್ತೆ. ಇವತ್ತೊಂದು ದಿವಸ ಸ್ಟ್ರಾಂಗ್ ಟೀ ಕುಡಿದ್ಬಿಟ್ಟು ನಾಳೆಯಿಂದ ಬಿಟ್ಬಿಡೋಣ ಅಂದ್ಕೊಂಡು ಇವತ್ತೊಂದು ಒಳ್ಳೆ ಶುಂಠಿ ಮತ್ತು ಏಲಕ್ಕಿ ಜಜ್ಜ ಹಾಕಿ ಟೀ ಮಾಡಿ ಸ್ಟ್ರಾಂಗ್ ಟೀ ಕುಡಿಯೋಣ, ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಶುಂಠಿ ಮತ್ತು ಏಲಕ್ಕಿ ಹಾಕಿ ಟೀ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಅಂತ ತುಂಬ ಇಷ್ಟ ಮತ್ತು ಖುಷಿ ಈ ಥರ ಟೀ ಕುಡಿಯೋದಕ್ಕೆ. ಟೀ ಆಯಿತು. ಇವಾಗ ಸ್ವಲ್ಪ ಹೊತ್ತು ಟೀ ಕುಡಿದು ಕೂತ್ಕೊಂಡು ತಿಂಡಿ ರೆಡಿ ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀನಿ. ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಅವಲಕ್ಕಿ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯೋಗ ಮಾಡಿ ಕ್ಯಾರೆಟ್ ಜ್ಯೂಸು ಅಥವಾ ಬೀಟ್ರೂಟ್ ಜ್ಯೂಸು, ನಲ್ಲಿಕಾಯಿ ಜ್ಯೂಸು ಆ ಥರ ಕುಡಿತಾ ಬಂದಿರೋದ್ರಿಂದ ನಾನು ದಪ್ಪ ಆಗಲಿಲ್ಲ. ಎಲ್ಲರೂ ಕೇಳ್ತಾರೆ ನನಗೆ, ನಿಮಗೆ 2-3 ಆಪ್ರೇಷನ್ ಆಯ್ತಲ್ಲ, ಯಾಕೆ ದಪ್ಪ ಆಗಲಿಲ್ಲ ಅಂತ. ನಾನು ಏನಕ್ಕಪ್ಪ ದಪ್ಪ ಆಗಲಿಲ್ಲ ಅಂದರೆ, ಇದು ನಲ್ಲಿಕಾಯಿ ಜ್ಯೂಸು ಮತ್ತು ಬೀಟ್ರೂಟು, ಕ್ಯಾರೆಟು ಇದೆಲ್ಲ ಜ್ಯೂಸ್ ಕುಡಿತಾ ಬರ್ತಾಯಿದ್ದೀನಿ ನಾನು. ಅದು ಅಲ್ದಿರ ಮತ್ತು ಹೊರ್ಗಡೆಯಿಂದ ಜಾಸ್ತಿ ಎಣ್ಣೆ ಪದಾರ್ಥ ಆಗಲಿ, ಹೋಟಲಿಂದ ಫುಡ್ ತೊಗೊಂಬಂದು ತಿನ್ನೋದಾಗಲಿ ಅದ್ಯಾವುದು ನಾನು ಮಾಡಲ್ಲ. ಮತ್ತು ರೋಡ್ ಸೈಡೆಲ್ಲ ವಡೆ, ಬಜ್ಜಿ, ಬೋಂಡ ಅದೆಲ್ಲ ಮಾರ್ತಾರಲ್ಲ, ಅದೆಲ್ಲ ನಾನು ತಿನ್ನಲ್ಲ. ಮನೇಲೂ ಕೂಡ ಅಂಥದ್ದೆಲ್ಲ ನಾನು ಮಾಡಲ್ಲ. ಜಾಸ್ತಿ ಎಣ್ಣೆ ಹಾಕಿ ಅಡುಗೆ ಮಾಡೋದಾಗಿರ್ಬೋದು ಅಥವಾ ವಡೆ, ಬೋಂಡ ಆ ಥರ ಎಲ್ಲ ನಾನು ಮನೆಯಲ್ಲೂ ಕೂಡ ಜಾಸ್ತಿ ಮಾಡಲ್ಲ, ಯಾವಾಗಲೂ ಒಂದು ಸರಿ. ಹಾಗಾಗಿ ನಾನು ದಪ್ಪ ಆಗಲ್ಲ, ಮತ್ತು ನಾನು ದಪ್ಪ ಆಗೋಕ್ಕೆ ಕೂಡ ಇಷ್ಟ ಇಲ್ಲ. ಇವಳು ನೋಡಿ, ನನ್ನ ಮಗಳು ಮೊನ್ನೆ ನೈಟು ಸಡನ್ನಾಗಿ ತಲೆ ನೋಯ್ತಾ ಇತ್ತು ನನಗೆ. ಇಡೀ ರಾತ್ರಿ ನಿದ್ದೆ ಮಾಡೋಕ್ಕಾಗಲಿಲ್ಲ ಕಣೆ, ನನಗೆ ತುಂಬ ತಲೆ ನೋವ್ತಾ ಇದೆ ಅಂತ ಮುಂಜಾನೆ ಎದ್ದು ಅವಳ ಹತ್ರ ಹೇಳ್ತೀನಿ, ಎಣ್ಣೆ ಕಾಯಿಸ್ಕೊಡ್ತೀನಿ ಒಂದು ಬಟ್ಲು, ಚೆನ್ನಾಗಿ ಮಸಾಜ್ ಮಾಡು ನನಗೆ ಅಂತ ನಾನು ಅವಳಿಗೆ ಹೇಳುವಾಗ ಅವಳು ಅಂತ ಕೇಳಿಕೊಂಡು ನನಗೆ ಗೊತ್ತಿಲ್ದಿರ ಇದೇನೇನು ಆರ್ಡ್ರ್ ಮಾಡಿದ್ದಾಳೆ ನೋಡಿ ಮೀಶೋಲ್ಲಿ. ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋದಂತೆ,
ಮತ್ತು ತಲೆಗೆ ಮಸಾಜ್ ಮಾಡ್ಕೊಳ್ಳೋದಂತೆ. ತಲೆನೋವು ಬಂದಾಗ ಏನಕ್ಕೆ ಕೈಯಲ್ಲಿ ಮಸಾಜ್ ಮಾಡ್ಕೋಬೇಕು ಅಂಥೇಳಿ, ತಲೆನೋವು ಬಂದಾಗೆಲ್ಲ ಈ ಥರ ಮಸಾಜ್ ಮಾಡ್ಕೊ ಮಮ್ಮಿ ಅಂದ್ಬಿಟ್ಟು ಅವಳು ಆನ್ಲೈನಲ್ಲಿ ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದಾಳೆ. 150 ರುಪೀಸ್ಗೆ ಒಂದು 4-5 ಐಟಮ್ಸ್ ಕೊಟ್ಟಿದ್ದಾರೆ. ಅದು ನೋಡಿ ನನಗೆ ನಗು ಬಂತು. ನಮ್ಮ ಕೈ ದೇವ್ರು ಇಷ್ಟು ಚೆನ್ನಾಗಿ ಕೊಟ್ಟಿರುವಾಗ ಮುಖಕ್ಕೆ ಮಸಾಜ್ ಮಾಡ್ಕೋಬೋದು, ತಲೆಗೂ ಮಸಾಜ್ ಮಾಡ್ಕೋಬೋದು, ಆಯಿಲ್ ಮಸಾಜು. ಇಷ್ಟು ಚೆನ್ನಾಗಿ ಕೈ ಇರುವಾಗ ಇದು ಯಾಕಮ್ಮ ಆರ್ಡ್ರ್ ಮಾಡಿದೆ ಅಂತ ಹೇಳಿದ್ರೆ, ಮೊನ್ನೆ ನೀನು ಕೇಳ್ತಾ ಇದ್ದಲ್ಲ ಮಮ್ಮಿ, ಅದಕ್ಕೆ ನಾನು ಆರ್ಡ್ರ್ ಮಾಡಿದ್ದೀನಿ. ತಗೋ, ನಿನ್ನ ಕೈಯೇ ಯೂಸ್ ಮಾಡೋಷ್ಟಿಲ್ಲ, ಇದು ಮುಖಕ್ಕೂ ಬೇಕಿದ್ರೆ ಇಲ್ಲಿ ಕಲ್ಲು ಕೊಟ್ಟಿದ್ದಾರೆ, ಅದರಿಂದ ನೀನು ಮಸಾಜ್ ಮಾಡ್ಕೊ, ತಲೆಗೂ ಅಷ್ಟೇ ಈ ಥರ ಮಾಡ್ಕೊ ಅಂತೇಳಿ ನನಗೆ ತೋರಿಸ್ತಾ ಇದ್ದಾಳೆ. ಏನಪ್ಪ ಮಕ್ಕಳು ಅಂದ್ಕೊಂಡೆ ನಾನು. ಹಿಂದೆ ಎಲ್ಲ ನಮ್ಮಮ್ಮ ಅಜ್ಜಿದಿರೆಲ್ಲ, ಬಾ ಮಗ ಸ್ವಲ್ಪ ಏನು ನೋಡು ತಲೆನೋಯ್ತಾ ಇದೆ, ಸ್ವಲ್ಪ ಎಣ್ಣೆ ಹಾಕಿ ಒತ್ತು ಅಂತ ಹೇಳ್ತಾಯಿದ್ರು. ನಮಗೆ ಎಷ್ಟು ಖುಷಿ ಆಗ್ತಾಯಿತ್ತು ಏನು ಹಿಡಿಯೋದಕ್ಕಾಗಲಿ ಅಥವಾ ಎಣ್ಣೆ ಹಾಕಿ ಅವ್ರಿಗೆ ತಲೆ ಒತ್ತೋದಾಗಿರ್ಬೋದು, ಅದೆಲ್ಲ ನಾವು ಮಾಡ್ತಾಯಿದ್ವಿ ಖುಷಿಯಿಂದ. ಈಗಿನ ಮಕ್ಳುಗಳೇ ಡಿಫ್ರೆಂಟ್, ಏನು ಹೇಳೋಕ್ಕಾಗಲ್ಲ ಅವ್ರಿಗೆ. ಸರಿ, ಅದೆಲ್ಲ ಮಾಡಿಕೊಂಡು ಮಧ್ಯಾಹ್ನ ಆಗೋಗ್ಬಿಡುತ್ತೆ. ರೈಸ್ ಒಂದು ಮಾಡಿಟ್ಟಿರ್ತೀನಿ, ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡುವಾಗ ನಮ್ಮ ಮನೆಯವರು, ಬಾ ನಿನಗೊಂದು ಒಳ್ಳೆ ಸಾಂಬಾರು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ ಕಿಚನ್ಗೆ. ಹೋಗಿ ಏನಪ್ಪ ಮಾಡ್ತಿದ್ದಾರೆ ಅಂದರೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮಟ, ಬದನೆಕಾಯಿ, ಬೆಳ್ಳುಳ್ಳಿ ಅದನ್ನೆಲ್ಲ ಸುಟ್ಟುಬಿಟ್ಟು ನಿನಗೆ ಗೊಜ್ಜು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಈ ಥರ ಗೊಜ್ಜು ಎಲ್ಲ ಒಂದು ದಿವಸನೂ ಮಾಡಿಲ್ಲ. ಮತ್ತು ಇದಕ್ಕೆಲ್ಲ ಒಂದೊಂದೇ ಸುಡೋದಕ್ಕೆ ಅಲ್ಲಿ ತುಂಬ ತಾಳ್ಮೆ ಬೇಕು. ನನಗೆ ಇವರಷ್ಟು ತಾಳ್ಮೆ ಇಲ್ಲ. ಇವರು ಅಡುಗೆ ವಿಷಯ ಬಂದರೆ ಎಷ್ಟೊಂದು ನಿಧಾನವಾಗಿ ನೀಟಾಗಿ ಮಾಡ್ತಾರೆ. ನನಗೆ ಇಷ್ಟೊಂದೆಲ್ಲ ನಿಧಾನ, ಇವ್ರಿಗೆ ಕಂಪೇರ್ ಮಾಡಿದ್ರೆ ಇಷ್ಟೊಂದು ತಾಳ್ಮೆ ನನಗಿಲ್ಲ. ಕೊನೆಗೂ ಅದನ್ನೆಲ್ಲ ಸುಟ್ಟು ಅದನ್ನೆಲ್ಲ ಸಿಪ್ಪೆ ತೆಗೆದು ಕೈಯಲ್ಲಿ ಕಲಸಿ, ಬಾ ನಿನಗೆ ತಿನ್ನಿಸ್ತೀನಿ ಅಂತ ಹೇಳಿ ಮಾಡ್ತಿದ್ದಾರೆ. ಅಷ್ಟು ಬಿಸಿ ನನ್ನ ಕೈಲಿ ಆಗಲ್ಲ. ತುಂಬ ಅಂದರೆ ಅಯ್ಯೋ ಯಾರಪ್ಪ ಮಾಡ್ತಾರೆ ಇದನ್ನು, ಇಷ್ಟೆಲ್ಲ ಏನೋ ಒಂದು ಮಾಡೋಣ ತಿನ್ನೋಣ ಅನ್ನೋ ಥರ ನಾನು ಮಾಡ್ತೀನಿ. ನೋಡಿ ಎಲ್ಲನೂ ಸುಟ್ಟುಬಿಟ್ಟು ಬಿಡಿಸ್ತಾ ಇದ್ದಾರೆ. ಬಿಸಿ ಇದೆ ಆದರೂ ಕೂಡ ಬಿಸಿಲೇ ಎಲ್ಲ ಸಿಪ್ಪೆಲ್ಲ ತೆಗಿತಾ ಇದ್ದಾರೆ. ಬಿಸಿಯೆಲ್ಲ ತೆಗಿಬೇಕು, ಆಮೇಲೆ ಚೆನ್ನಾಗಿರಲ್ಲ ತೆಗಿಯೋಕ್ಕೆ ಅಂತ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ನಾನು ಈ ಥರ ಎಲ್ಲ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಕಲಸಿದ್ರೆ ನನಗೆ ಕೈ ಉರಿ ಬಂದ್ಬಿಡುತ್ತೆ. ಹಾಗಾಗಿ ನಾನು ಆ ಥರ ಕೆಲಸ ಎಲ್ಲ ಮಾಡಲ್ಲ. ಇವ್ರು ಮಾಡ್ತಾರೆ ಅಂಥದ್ದೆಲ್ಲ. ಹಸಿ ಗೊಜ್ಜು ಮಾಡೋದಾಗಿರ್ಬೋದು, ಈ ಥರ ಬದನೆಕಾಯಿ ಗೊಜ್ಜು ಮಾಡೋದಾಗಿರ್ಬೋದು, ಇದೆಲ್ಲ ಇವರು ನೀಟಾಗಿ ಮಾಡ್ತಾರೆ. ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ಬಾಯಲ್ಲಿ ತಿನ್ನಿಸ್ತೀನಿ ಅಂತಾರೆ. ಇವ್ರದ್ದು ಏನಪ್ಪ ಗುಣ ಅಂದರೆ, ಏನೇ ಅಡುಗೆ ಮಾಡಿದರೂ ಕಲಸಿ ಬಾಯಿಗೆ ತಗೋ, ಫಸ್ಟ್ ನೀನು ಟೇಸ್ಟ್ ನೋಡು ಅಂತ ಹೇಳಿ ನನ್ನ ಬಾಯಿಗೆ ಕೊಡ್ತಾರೆ. ಈ ಥರ ಅದೃಷ್ಟ ಯಾರಿಗುಂಟು, ಯಾರಿಗಿಲ್ಲ. ನಾನು ಈ ವಿಷಯದಲ್ಲಿ ತುಂಬ ಅದೃಷ್ಟ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಊಟ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ರೆ ಇವ್ನು ನೋಡಿ ಕೆಳಗಡೆ ಇರ್ತಾನೆ. ಅಲ್ಲಿಂದ ಓಡಿ ಬಂದು ಸರಿಯಾಗಿ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅವನ ಕೈಲಿ ಜಾಗನೂ ಇಲ್ಲ. ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ ಅಂತ. 15 ಬೆಕ್ಕಲ್ಲಿ 2 ಬೆಕ್ಕು ಮಾತ್ರ ಇವರು ಉಳ್ಕೊಂಡಿರ್ತಾರೆ. ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಆಡ್ಕೊಂಡಿರ್ತಾರೆ. ಇವತ್ತಿನ ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋ ಜೊತೆ ಬರ್ತೀನಿ.